ಕ್ಷಣ ಹೊತ್ತು ಆಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ, ಹೇ ನರ ನಿನಗೇನು ಬೇಕು ವರ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಇದೊಂದು ಕಾಲ್ಪನಿಕ ಕತೆ. ಒಮ್ಮೆ ದೇವರಿಗೆ ಸಂಭವಾಮಿ ಯುಗೆ ಯುಗೆ ಎಂಬ ತನ್ನದೇ ಮಾತು ನೆನಪಾಯಿತಂತೆ. ದಶಾವತಾರದ ಭೂಲೋಕದ ದಿನಗಳು ನೆನಪಾಗಿರಬೇಕು. ಮತ್ತೊಮ್ಮೆ ಭೂಲೋಕವನ್ನು ಏಕೆ ನೋಡಬಾರದು ಎಂಬ ಯೋಚನೆ ಬಂದಿರಬೇಕು. ಹಾಗನಿಸಿದ ತಕ್ಷಣ ದಿಢೀರೆಂದು ಭೂಲೋಕದಲ್ಲಿ ಪ್ರತ್ಯಕ್ಷನಾದನಂತೆ. ಭೂಲೋಕದ ಮನುಷ್ಯನ ಸಾಧನೆಗಳನ್ನು ಕಂಡು ಆಶ್ಚರ್ಯವಾಯಿತಂತೆ. ದೇವರು ರೆಕ್ಕೆಗಳನ್ನು ಕೊಟ್ಟಿರದಿದ್ದರೂ ಮನುಷ್ಯ ಆಕಾಶದಲ್ಲಿ ವಿಮಾನದ ಮೂಲಕ ಹಾರುತ್ತಿದ್ದ. ದಿವ್ಯ ದೃಷ್ಟಿ ಇಲ್ಲದಿದ್ದರೂ ಮನುಷ್ಯ ದೂರದರ್ಶನದ ಮೂಲಕ ಎಲ್ಲವನ್ನೂ ನೋಡುತ್ತಿದ್ದ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರುವ ಮನುಷ್ಯನನ್ನು ಕಂಡು ಅಭಿನಂದಿಸಬೇಕು, ಅವನಿಗೆ ಏನಾದರೂ ವರ ಕೊಡಬೇಕು ಅನ್ನಿಸಿತಂತೆ. ಆಗ ಆತನ ಕಣ್ಣಿಗೆ ಬಿದ್ದವರು 4 ಜನ ಮನುಷ್ಯರು. ಅವರ ಮುಂದೆ ಹೋಗಿ ನಿಂತು ತನ್ನ ಪರಿಚಯ ಮಾಡಿಕೊಂಡು, ಮನುಷ್ಯರಾದ ನೀವು ಸಾಧಿಸಿರುವ ಪ್ರಗತಿ ಕಂಡು ನನಗೆ ಆನಂದವಾಗಿದೆ. ನಿಮಗೆ ವರ ಕೊಡಬೇಕು ಅನ್ನಿಸಿದೆ. ನಿಮಗೇನು ಬೇಕು ಎಂದನಂತೆ. ಆತನನ್ನು ಅನುಮಾನದಿಂದಲೇ ನೋಡಿದ ಮೊದಲನೇ ಮನುಷ್ಯ, ನನಗೆ ಬದುಕಿನಲ್ಲಿ ಎತ್ತರೆತ್ತರಕ್ಕೆ ಏರುವ ಆಸೆ ಎಂದ. ದೇವರು ತಥಾಸ್ತು ಎಂದ. ಆ ಮನುಷ್ಯ ಹದ್ದಿನ ರೂಪದಲ್ಲಿ ಆಕಾಶದಲ್ಲಿ ಎತ್ತರೆತ್ತರಕ್ಕೆ ಹಾರುತ್ತಾ ಹೊರಟು ಹೋದ. ಎರಡನೇ ಮನುಷ್ಯ, ನನಗೆ ನಿಷ್ಕಲ್ಮಶವಾಗಿ ಒಂದೂ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಬದುಕಿರಬೇಕು ಎಂಬ ಆಸೆ ಎಂದ. ಸ್ವಲ್ಪ ಯೋಚನೆ ಮಾಡಿದ ದೇವರು ತಥಾಸ್ತು ಎಂದ. ತಕ್ಷಣ ಆ ಮನುಷ್ಯ ಅಮೃತಶಿಲೆಯ ವಿಗ್ರಹವಾಗಿ ಪರಿವರ್ತನೆಗೊಂಡ. ವಿಗ್ರಹ ಬೆಳ್ಳಗಿತ್ತು, ಒಂದು ಕಪ್ಪು ಚುಕ್ಕೆಯೂ ಇರಲಿಲ್ಲ. ಮೂರನೇ ಮನುಷ್ಯ, ನಾನು ತುಂಬ ಬೆಳೆಯಬೇಕು, ನನ್ನಷ್ಟು ಯಾರೂ ಬೆಳೆದಿರಬಾರದು ಎಂಬ ಆಸೆ ಎಂದ. ದೇವರು ಅದಕ್ಕೂ ತಥಾಸ್ತು ಎಂದ. ತಕ್ಷಣ ಆ ಮನುಷ್ಯ 12 ಅಡಿ ಎತ್ತರ, ಸುಮಾರು 500 kg ತೂಕದ ಮನುಷ್ಯನಾದ. ಮನೆ ಬಿಟ್ಟು ಹೊರಗೆ ಬರಲು ಸಾಧ್ಯವೇ ಆಗದ ಪರಿಸ್ಥಿತಿ ಒದಗಿತ್ತು. 4ನೇ ಮನುಷ್ಯ, ದೇವರೇ, ನೀನು ಕೊಟ್ಟಿರುವುದರಲ್ಲಿ ನಾನು ಆನಂದದಿಂದ ಬದುಕುತ್ತಿದ್ದೇನೆ. ನೀನು ದಯಪಾಲಿಸಿದ್ದನ್ನು ಸ್ವೀಕರಿಸುವ, ಆನಂದದಿಂದ ಅನುಭವಿಸುವ ಮನೋಭಾವ ನನಗಿರಲಿ. ನೀನು ಕೊಟ್ಟಷ್ಟು ಆಯಸ್ಸನ್ನು ಆರೋಗ್ಯವಾಗಿ ಅನುಭವಿಸುತ್ತಾ, ಸಾಧ್ಯವಾದರೆ 4 ಜನಕ್ಕೆ ಉಪಯೋಗ ಮಾಡುತ್ತಾ ಬದುಕಬೇಕು. ಇದೇ ನಾನು ಬೇಡುವ ವರ ಎಂದು ಬೇಡಿಕೊಂಡ. ದೇವರು ಅದಕ್ಕೂ ತಥಾಸ್ತು ಎಂದರು. ಆ ಮನುಷ್ಯ ತುಂಬು ಜೀವನವನ್ನು ಸಾರ್ಥಕವಾಗಿ ನಡೆಸಿದನಂತೆ. ಆಕಸ್ಮಿಕವಾಗಿ ದೇವರು ಬಂದು ನಮ್ಮ ಮುಂದೆ ನಿಂತು ಏನು ಬೇಕೆಂದು ಕೇಳಿದರೆ ನಮ್ಮ ಉತ್ತರ 4ನೇ ಮನುಷ್ಯನ ಉತ್ತರವಾದರೆ ಒಳ್ಳೆಯದು. ಕೇವಲ ಎತ್ತರವಾಗಿ ಬೆಳೆಯಬೇಕೆನ್ನುವ ಆಸೆ ಇದ್ದರೆ ಹದ್ದಿನಂತೆ ಹಾರಾಡಬಹುದೇ ಹೊರತು ಮನುಷ್ಯನಂತೆ ಬದುಕಲಾಗುವುದಿಲ್ಲ. ಹಾಗೆಯೇ ನಿರ್ದೋಷವಾಗಿರಬೇಕು, ಏನೂ ತಪ್ಪುಗಳೇ ಆಗಬಾರದು, ಏನೂ ಕಪ್ಪು ಚುಕ್ಕೆ ಇರಬಾರದು ಎಂದು ಬೇಡಿಕೊಂಡರೆ ನಾವು ಅಮೃತಶಿಲೆ ಆಗುತ್ತೇವೆಯೇ ಹೊರತು ಮನುಷ್ಯರಾಗುವುದಿಲ್ಲ. ಹಾಗೆಯೇ ದೊಡ್ಡವರಾಗಿ ಬೆಳೆಯಬೇಕೆನ್ನುವ ಆಸೆ ತಪ್ಪೇನಲ್ಲ. ಎಷ್ಟು ದೊಡ್ಡವರಾಗಬೇಕು, ದೊಡ್ಡವರಾಗಿ ಏನು ಮಾಡಬೇಕು ಎನ್ನುವ ಪರಿಜ್ಞಾನ ಇರಬೇಕು. ನಮ್ಮ ಮುಂದೆ ದೇವರು ಬಂದು ನಿಲ್ಲಬಹುದು, ನಿಲ್ಲದೇ ಇರಬಹುದು. ಆದರೆ ನಮ್ಮ ಉತ್ತರ ಸಿದ್ಧವಾಗಿದ್ದರೆ ಆ ಉತ್ತರ ನಮ್ಮ ಬದುಕಿಗೊಂದು ದಿಕ್ಸೂಚಿಯಾಗಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.